ಸ್ನೇಹಿತರೆ, ನಿಮಗೆಲ್ಲ ತಿಳಿದಿರುವಂಗೆ ಕರ್ನಾಟಕದಲ್ಲಿ SIR ಪ್ರಕ್ರಿಯೆ ನಡೀತಾ ಇದೆ. ಈಗಾಗಲೇ ಚುನಾವಣಾ ಆಯೋಗ ASDDO ಅಂದರೆ ಆಬ್ಸೆಂಟ್, ಶಿಫ್ಟೆಡ್, ಡೆತ್, ಡೂಪ್ಲಿಕೇಟ್ ಮತ್ತು ಅದರ್ಸ್ ಎಂಬ ಕಾಲಮ್ ಅನ್ನು ಕೂಡ ಪ್ರಕಟಿಸಿದೆ. ಈ ಪಟ್ಟಿಯಲ್ಲಿ ಹೆಸರಿರುವವರು ಒಂದು ವೇಳೆ ಏನೂ ಆಗದಿದ್ದರೆ ಏನು ಮಾಡಬೇಕು ಅಂತ ಕೇಳಿದರೆ ಫಾರ್ಮ್ ನಂಬರ್ 6 ಅಂದರೆ ಮತ್ತೆ ಹೊಸ ಮತದಾರರಾಗಿ ನೋಂದಣಿ ಮಾಡಬೇಕು. ಯಾಕೆಂತ ಹೇಳಿದ್ರೆ ಹೊಸ ಮತದಾರರಾಗಿ ನೋಂದಣಿ ಮಾಡಿದ್ರೆ ಹೊಸ ಮತದಾರರ ಪಟ್ಟಿ ಅಂದ್ರೆ ಫೈನಲ್ ಡ್ರಾಫ್ಟ್ ರೋಲ್ ಅಲ್ಲಿ ನಿಮ್ಮ ಹೆಸರು ಪ್ರಕಟ ಆಗುವ ಚಾನ್ಸಸ್ ಇದೆ. ಅಂದ್ರೆ ಮತದಾರರ ಪಟ್ಟಿಯ ಅಂತಿಮ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬರುವಂತ ಚಾನ್ಸಸ್ ಇದೆ. ಅಕ್ಟೋಬರ್ 1, 2026 ಆ ಡೇಟ್ ಒಳಗಡೆ ಯಾರಿಗೆಲ್ಲ 18 ವರ್ಷ ತುಂಬತದೋ ಅವರು ಕೂಡ ಇದ್ರ ಜೊತೆಗೇನೆ ಅರ್ಜಿ ಹಾಕಬಹುದು. ಫಾರ್ಮ್ ನಂಬರ್ 6 ಅಪ್ಲೈ ಮಾಡಲಿಕ್ಕೆ ಯಾವುದೇ ಕೊನೆಯ ದಿನಾಂಕ ಎಂಬುದಿಲ್ಲ. ಆದರೆ SIR ನ ಪಟ್ಟಿಯಲ್ಲಿ ಹೊಸ ಮತದಾರ ಏನು ಕಂಪ್ಲೀಟ್ ಲಿಸ್ಟ್ ಬರುತ್ತೆ, ಆ ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಬೇಕು ಅಂತಾದ್ರೆ ನೀವು ಫಾರ್ಮ್ ನಂಬರ್ 6 ಅನ್ನು ತುಂಬಲೇಬೇಕು. ಫಾರ್ಮ್ ನಂಬರ್ 6 ಹೇಗೆ ತುಂಬುವುದು? ವೆಬ್ಸೈಟ್ ಏನು ಅಂತ ಕೇಳಿದ್ರೆ voters.eci.gov.in ವೆಬ್ಸೈಟ್ ಮೂಲಕ ತುಂಬಬೇಕು. ಆನ್ಲೈನ್ ನಲ್ಲಿದೆ, ಆಫ್ಲೈನ್ ಅಲ್ಲಿ ನಿಮ್ಮ ಸ್ಥಳೀಯ BLOಗಳನ್ನು ಭೇಟಿ ಮಾಡಿ ಅವರಿಂದ ಫಾರ್ಮ್ ನಂಬರ್ 6 ಕಾಪಿಯನ್ನು ಪಡೆದುಕೊಂಡು ಅವರ ಥ್ರೂ ಅಲ್ಲಿ ಅಪ್ಲೈ ಮಾಡಬಹುದು. ಇದು ಆಫ್ಲೈನ್. ಆನ್ಲೈನ್ voters.eci.gov.in ನಲ್ಲಿ ಯಾವ ತರ ಅಪ್ಲೈ ಮಾಡಬಹುದು ಎಂಬುದನ್ನ ನಾವು ಒಂದು ವಿಡಿಯೋ ಮಾಡಿದ್ದೀವಿ, ದಯವಿಟ್ಟು ವೀಕ್ಷಿಸಿ. ಧನ್ಯವಾದ. ಗೂಗಲ್ನಲ್ಲಿ voters.eci.gov.in ಗೆ ಭೇಟಿ ನೀಡಬೇಕು. ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಆ ಬಳಿಕ ಅಲ್ಲಿ ನೀವು ಒಂದು ವೇಳೆ ಸೈನ್ ಅಪ್ ಆಗಿದ್ದರೆ ನೇರವಾಗಿ ಲಾಗಿನ್ ಮಾಡಬಹುದು. ಒಂದು ವೇಳೆ ನೀವು ಸೈನ್ ಅಪ್ ಆಗಿಲ್ಲಂತಾದರೆ ಮೊಬೈಲ್ ನಂಬರ್ ಹಾಕಿ ಕ್ಯಾಪ್ಚಾ ಹಾಕಿ OTP ಮೂಲಕ ಲಾಗಿನ್ ಮಾಡಿಕೊಳ್ಳಬಹುದು. ಆ ಬಳಿಕ ಹೊಸ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಫಿಲ್ ಎನ್ಯುಮರೇಷನ್ ಫಾರ್ಮ್ ನಂಬರ್ 6, ಫಾರ್ಮ್ ನಂಬರ್ 7, ಫಾರ್ಮ್ ನಂಬರ್ 8, 6A ಎಲ್ಲವನ್ನೂ ತೋರಿಸುತ್ತೆ. ನಮಗೆ ಬೇಕಾದದ್ದು ಫಾರ್ಮ್ ನಂಬರ್ 6 ಅಂದರೆ ಹೊಸ ಮತದಾರರಿಗೆ ನೋಂದಣಿ ಮಾಡಲು. ಅದನ್ನು ಮಾತ್ರ ಕ್ಲಿಕ್ ಮಾಡಬೇಕು. ಅದು ಕ್ಲಿಕ್ ಮಾಡಿದ ಬಳಿಕ ಸ್ಟೇಟ್ ಕರ್ನಾಟಕ, ನಿಮ್ಮ ಜಿಲ್ಲೆ ಮತ್ತು ನಿಮ್ಮ ವಿಧಾನಸಭಾ ಕ್ಷೇತ್ರವನ್ನು ಆಯ್ಕೆ ಮಾಡಬೇಕು. ಆ ಬಳಿಕ ನಿಮ್ಮ ಹೆಸರು ಹಾಕಿ. ಕೆಳಗೆ ಕನ್ನಡ ಕೂಡ ಬರುತ್ತೆ. ಅದು ಸರಿ ಇಲ್ಲ ಅಂದರೆ ಕೀಬೋರ್ಡನ್ನು ಬಳಸಿ ಅದನ್ನು ಸರಿ ಮಾಡಬಹುದು. ಆಮೇಲೆ ಫೋಟೋಗ್ರಾಫ್ ಮೇಲೆ ಕ್ಲಿಕ್ ಮಾಡಿದರೆ ಫೋಟೋ ಅಪ್ಲೋಡ್ ಮಾಡಲು ಕೇಳುತ್ತದೆ. 2 MBಗಿಂತ ಕಡಿಮೆ ಇರುವ ಫೋಟೋವನ್ನು ನೀವು ಅಪ್ಲೋಡ್ ಮಾಡಬೇಕು. ಫೋಟೋ ಸರಿ ಇದ್ದರೆ ಹ್ಯೂಮನ್ ಫೇಸ್ ಡಿಟೆಕ್ಟೆಡ್ ಸಕ್ಸಸ್ಫುಲಿ ಅಂತ ತೋರಿಸ್ತದೆ. ಆ ಬಳಿಕ ನಿಮ್ಮ ತಂದೆಯ ತಾಯಿಯ ಹೆಸರು ಹಾಕಿ ಮುಂದುವರಿಬೇಕು. ಆ ಬಳಿಕ ಮೊಬೈಲ್ ನಂಬರ್ ಹಾಕಬೇಕು. ಆ ಬಳಿಕ ಇಮೇಲ್ ID ಇದ್ದರೆ ಇಮೇಲ್ ID ಹಾಕಬೇಕು. ನೆಕ್ಸ್ಟ್ ಕೊಟ್ಟು ಆಧಾರ್ ನಂಬರ್ ಕೇಳುತ್ತದೆ. ಆಧಾರ್ ನಂಬರ್ ಕೇಳಿದ ನಂತರ ಆಧಾರ್ ನಂಬರ್ ಹಾಕಬೇಕು. ಆಮೇಲೆ ಜೆಂಡರ್ ಸೆಲೆಕ್ಟ್ ಮಾಡಬೇಕು. ಆ ಬಳಿಕ ಡೇಟ್ ಆಫ್ ಬರ್ತ್ ಹಾಕಬೇಕು. ಆ ಬಳಿಕ ಯಾವ ದಾಖಲೆಯನ್ನು ನೀವು ಬರ್ತ್ ಪ್ರೂಫಿಗೆ ಹಾಕ್ತೀರೋ ಅದನ್ನು ಸೆಲೆಕ್ಟ್ ಮಾಡಬೇಕು. ಪಾನ್ ಕಾರ್ಡು, ಪಾಸ್ಪೋರ್ಟು, ಡ್ರೈವಿಂಗ್ ಲೈಸೆನ್ಸು, SSC ಮಾಸ್ ಕಾರ್ಡು, ಆಧಾರ್ ಕಾರ್ಡು ಸೆಲೆಕ್ಟ್ ಮಾಡಿದ ನಂತರ ಅಪ್ಲೋಡ್ ಮಾಡಬೇಕು. ಆ ಬಳಿಕ ಪ್ರೆಸೆಂಟ್ ಅಡ್ರೆಸ್ ತುಂಬಬೇಕು. ವಿವರಗಳನ್ನು ತುಂಬಿದ ಬಳಿಕ ಯಾವ ದಾಖಲೆಯನ್ನು ವಿಳಾಸ ದಾಖಲೆಗಾಗಿ ಕೊಡ್ತೀರೋ ಆ ದಾಖಲೆಯನ್ನು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿದ ನಂತರ ಅಪ್ಲೋಡ್ ಮಾಡಬೇಕು. ಆ ಬಳಿಕ ಕ್ಯಾಟಗರಿ ಆಫ್ ಡಿಸೆಬಿಲಿಟಿ, ಇದು ಯಾರಿಗೆ ಡಿಸೆಬಿಲಿಟಿ ಇರುತ್ತೋ ಅದು ಅವರಿಗೆ ಮಾತ್ರ ಅನ್ವಯವಾಗುತ್ತೆ. ಅಂದರೆ ವಿಶೇಷಚೇತನರು ಯಾರು ಇರ್ತಾರೋ ಅವರು ಇದನ್ನು ಅಪ್ಲಿಕೇಶನ್ ಹಾಕುವಾಗ ಅದನ್ನು ಸೆಲೆಕ್ಟ್ ಮಾಡಬೇಕು. ಯಾವ ರೀತಿಯ ವಿಕಲಚೇತನ ಇದೆ ಎಂಬುದನ್ನು ಕೇಳುತ್ತೆ. ಆ ಸಂದರ್ಭದಲ್ಲಿ ಯಾವ ರೀತಿಯ ವಿಕಲಚೇತನ ಇದೆ ಅದನ್ನು ಅಲ್ಲಿ ಟಿಕ್ ಮಾಡಬೇಕು. ಮತ್ತೆ ನಿಮ್ಮ ಕುಟುಂಬ ಸದಸ್ಯರ ವೋಟರ್ ID ವಿವರಗಳನ್ನು ಹಾಕಬೇಕು. ಯಾರ ವೋಟರ್ ID ಹಾಕ್ತಿರೋ ಅವರ ಜೊತೆಗಿನ ಸಂಬಂಧವನ್ನು ಮೆನ್ಷನ್ ಮಾಡಿ ಸೆಲೆಕ್ಟ್ ಮಾಡಿದರೆ ತಂದೆ, ತಾಯಿ, ಗಂಡ ಅಥವಾ ಅವರ ಯಾರ್ದು ನೀವು ಸೆಲೆಕ್ಟ್ ಮಾಡ್ತೀರೋ ಅವರ ಎಪಿಕ್ ನಂಬರ್ ಅಂದರೆ ವೋಟರ್ IDಯನ್ನು ಹಾಕಬೇಕು. ಆ ಬಳಿಕ 2002ರ SIR ನಲ್ಲಿ ಯಾರ ಜೊತೆಗೆ ಪ್ರೊಜೆನಿ ಮ್ಯಾಪಿಂಗ್ ಮಾಡ್ತಿರೋ ಅವರ ವಿವರಗಳನ್ನು ಸೆಲೆಕ್ಟ್ ಮಾಡಬೇಕು. ವಿಧಾನಸಭಾ ಕ್ಷೇತ್ರ, ಬೂತ್ ನಂಬರ್, ಸೀರಿಯಲ್ ನಂಬರ್ ಹಾಕಿದರೆ ಅವರ ವಿವರಗಳನ್ನು ಆಟೋಮೆಟಿಕ್ ಆಗಿ ಫೆಚ್ ಮಾಡಬಹುದು. ಅದು ಸರಿ ಇದೆ ಎಂದು ಗಮನಿಸಿ ಅದನ್ನು ಸೆಲೆಕ್ಟ್ ಮಾಡಬೇಕು. ಆಮೇಲೆ ನಿಮ್ಮ ತಂದೆಯ ವಿವರವನ್ನು ಹಾಕಬೇಕು. ಆಮೇಲೆ ಅವರ ವೋಟರ್ ID ನಂಬರನ್ನು ಹಾಕಬೇಕು. ನೆಕ್ಸ್ಟ್ ತಾಯಿಯ ವಿವರವನ್ನು ಕೇಳಿದ್ರೆ ತಾಯಿಯ ವಿವರವನ್ನು ಹಾಕಿ ಅವರ ವೋಟರ್ IDಯನ್ನು ಅಲ್ಲಿ ಹಾಕಬೇಕು. ಮದುವೆಯಾಗಿದ್ದರೆ ಗಂಡ ಅಥವಾ ಹೆಂಡತಿಯ ವಿವರವನ್ನು ಅಲ್ಲಿ ಹಾಕಬೇಕು. ಮದುವೆ ಆಗಿಲ್ಲ ಅಂತಾದರೆ ಆ ಕಾಲಮ್ ಅನ್ನು ಹಾಗೆಯೇ ಬಿಡಬಹುದು. ಕೊನೆಯಲ್ಲಿ ಜಿಲ್ಲೆ, ಪಟ್ಟಣ ಹಾಕಿ ಎಷ್ಟು ವರ್ಷದಿಂದ ಆ ಪ್ರದೇಶದ ನಿವಾಸಿ ಎಂದು ಕೇಳುತ್ತದೆ. ಅಲ್ಲಿ ತಿಂಗಳು ಮತ್ತು ವರ್ಷವನ್ನು ಹಾಕಬೇಕು. ಆ ಬಳಿಕ ಕ್ಯಾಪ್ಚಾ ಹಾಕಿ ಸೆಂಡ್ OTP ಕೇಳುತ್ತೆ. ನೀವು OTP ಹಾಕಿ ಸಬ್ಮಿಟ್ ಕೊಟ್ಟ ಬಳಿಕ ಸೈನ್ ಆಪ್ಷನ್ ಕೇಳುತ್ತೆ.
ಆಧಾರ್ ಕಾರ್ಡ್ ನಂಬರ್ ಹಾಕಿದರೆ ಆಧಾರ್ ಕಾರ್ಡ್ನಲ್ಲಿ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTPಯನ್ನು ಹಾಕಿದ ಬಳಿಕ ಸಬ್ಮಿಟ್ ಆಗುತ್ತೆ. ಬಳಿಕ ಅಕ್ನಾಲೆಜ್ಮೆಂಟನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಬಹುದು. ಅದರಿಂದ ನೀವು ಅಪ್ಲಿಕೇಶನ್ ಟ್ರ್ಯಾಕ್ ಮಾಡಬಹುದು. ನಿಮ್ಮ ವೋಟರ್ ID BLOಗೆ ಸಬ್ಮಿಟ್ ಆಗಿದೆಯೋ ಅಥವಾ ಇಲ್ಲವೋ ಎಂದು ಅದರ ಮೂಲಕ ತಿಳಿಯಬಹುದು. ಈ ರೀತಿಯಲ್ಲಿ ಫಾರ್ಮ್ 6 ಅನ್ನು ಅಂದರೆ ಹೊಸ ಮತದಾರರಾಗಿ ಆನ್ಲೈನ್ ಮೂಲಕ ನೋಂದಣಿ ಮಾಡಬಹುದಾಗಿದೆ. ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.